ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಈಗಿನ ಜನ್ರೇಷನ್ನಲ್ಲಿ ಯಾವ ರೀತಿಯಾಗಿರುವಂಥ ಎಜುಕೇಷನ್ ಸಿಗ್ತಾ ಇದೆ ಅನ್ನುವಂಥದ್ದು ನಮಗೆಲ್ರಿಗೂ ಕೂಡ ಗೊತ್ತಿದೆ. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ಗೆ ಹೋಗುವಂಥ ಸಂದರ್ಭದಲ್ಲಿ ರಣಭಾರ ಇರುವಂಥ ಸ್ಕೂಲ್ ಬ್ಯಾಗ್ಗಳನ್ನು ಎತ್ಕೊಂಡು ಹೋಗ್ತಾರೆ. ಅಂದರೆ ಅವ್ರಿಗೆ ಸ್ಕೂಲ್ಗೆ ಹೋಗೋದಕ್ಕಿಂತ ಅಲ್ಲಿ ಕೂತು ಪಾಠ ಕೇಳೋದಕ್ಕಿಂತ ಜಾಸ್ತಿ ಹೊರೆ ಇರುವಂಥದ್ದು ಈ ಪಠ್ಯ ಪುಸ್ತಕಗಳನ್ನು, ಅಂದರೆ ಸ್ಕೂಲ್ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗೋದು. ಸ್ಕೂಲ್ ಬ್ಯಾಗ್ಗಳ ಜೊತೆಗೆ ವಾಟರ್ ಬಾಟ್ಲು ತೆಗೆದುಕೊಂಡು ಹೋಗಬೇಕು, ಜೊತೆಗೆ ಟಿಫಿನ್ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಹೀಗೆ ಕೆಲವೇನಾದರೂ ಈ ಹೋಮ್ವರ್ಕ್ ಅಂತ ಈ ಕೆಲವು ಪ್ರಾಕ್ಟಿಕಲ್ ಆಗಿರುವಂಥ ಹೋಮ್ವರ್ಕ್ಗಳನ್ನು ಕೊಡ್ತಾರೆ. ಅದರ ಆಕ್ಸೆಸರೀಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ ನಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಅಂತಂದರೆ ಸರ್ಕಾರ ಇದೀಗ ಮಹತ್ವದ ಒಂದು ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಪ್ರತಿ ತಿಂಗಳ 3ನೇ ಶನಿವಾರ ಮಕ್ಕಳು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಸ್ಕೂಲ್ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗಿಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನು ಇದೀಗ ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಶಾಲಾ ಶಿಕ್ಷಣ ಇಲಾಖೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಅಧಿಸೂಚನೆ ಏನಪ್ಪ ಅಂತಂದರೆ, ಸಂಭ್ರಮ ಶನಿವಾರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ ಸೂಚನೆ ಮೇಲೆಗೆ ಶಾಲಾ ಶಿಕ್ಷಣ ಇಲಾಖೆ ಇದೀಗ ಜಾರಿ ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ಏನಿದು ಸಂಭ್ರಮ ಶನಿವಾರ ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನಾನು ಈಗಾಗಲೇ ಹೇಳಿದೆ, ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ. ಶಾಲೆಗೆ ಮಕ್ಕಳು ಹೋಗುವಂಥ ಸಂದರ್ಭದಲ್ಲಿ ಶಾಲೆಗೆ ಹೋಗಿ ಅಲ್ಲಿನ ಪಾಠ ಕೇಳೋದಕ್ಕಿಂತ ಮುಖ್ಯವಾಗಿ ಜಾಸ್ತಿ ಹೊರೆ ಇರುವಂಥದ್ದು ಈ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಹೊತ್ಕೊಂಡು ಹೋಗುವಂಥ ಸ್ಕೂಲ್ ಬ್ಯಾಗ್ಗಳಂದು ಈಗಿನ ಒಂದನೇ ತರಗತಿ, 2ನೇ ತರಗತಿ, 3ನೇ ತರಗತಿ, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಸುಮಾರು 15 kg 20 kg ಅಷ್ಟು ತೂಕ ಮಕ್ಕಳು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಪ್ರತಿದಿನ ಸ್ಕೂಲ್ಗೆ ಹೋಗಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಇರುವಂಥದ್ದು. ಇದು ನೋಡೋದಕ್ಕೆ ಕಷ್ಟ ಆದರೂ ಕೂಡ ಈಗಿನ ಎಜುಕೇಷನ್ ಸಿಸ್ಟಮ್ ಅಟ್ಮಾಸ್ಫಿಯರ್ ಅದೇ ರೀತಿಯಾಗಿ ನಿರ್ಮಾಣ ಆಗಿದೆ. ನಾವು ಪ್ರತಿಯೊಂದು, ಅಂದರೆ ಸ್ಟೇಟ್ ಸಿಲೆಬಸ್ ಇರ್ಬೋದು, CBSE ಇರ್ಬೋದು ಅಥವಾ CBSE ಮುಂತಾದ ಸಿಲೆಬಸ್ಗಳಿಗೆ ಸಿಕ್ಕಾಪಟ್ಟೆ ಪಠ್ಯಪುಸ್ತಕಗಳಿರ್ತವೆ. ಹೆವಿ, ಅಂದರೆ ಆ ವಯಸ್ಸಿಗೂ ಮೀರಿರುವಂತಹ ಸಿಲೆಬಸ್ಗಳನ್ನು ಮಕ್ಕಳಿಗೆ ಹೇಳ್ಕೊಡುವಂಥ ಕಾರಣಕ್ಕಾಗಿ ಹೆಚ್ಚಿನ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಇದು ಮಕ್ಕಳಿಗೆ ಸಿಕ್ಕಾಪಟ್ಟೆ ದೈಹಿಕವಾಗಿ ಹೊರೆ ಆಗ್ತಾ ಇದೆ, ಜೊತೆಗೆ ಮಾನಸಿಕವಾಗಿಯೂ ಕೂಡ. ಇದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಿಂಗಳಲ್ಲಿ ಒಂದು ದಿನ, ಅಂದರೆ ಪ್ರತಿ ತಿಂಗಳ 3ನೇ ವಾರದಲ್ಲಿರುವಂಥ ಶನಿವಾರ ಇನ್ನು ಮುಂದೆ ಸಂಭ್ರಮ ಶನಿವಾರ ಆಗಿರುತ್ತೆ. ಅಂದರೆ ಸಂಭ್ರಮ ಶನಿವಾರ ಏನು ಅಂತಂದರೆ, ಅವತ್ತಿನ ದಿನ ಮಕ್ಕಳು ಶಾಲೆಗೆ ಸ್ಕೂಲ್ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗುವಂಥ ಅಗತ್ಯ ಇಲ್ಲ. ಸೊ ಪ್ರತಿಯೊಂದು ಟಾಪಿಕನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ. ಆ ಟಾಪಿಕ್ ಮೇಲೆ ಅವತ್ತು ಅವರಿಗೆ ಬೋಧನೆ ನಡೆಯುತ್ತೆ, ಅವರಿಗೆ ಟೀಚಿಂಗ್ ನಡೆಯುತ್ತೆ. ಅದಕ್ಕೆ ಯಾವುದೇ ರೀತಿಯಾಗಿರುವಂಥ ಪಠ್ಯ ಪುಸ್ತಕಗಳ ಅಗತ್ಯ ಇಲ್ಲ. ಹಾಗಿದ್ರೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಬೋಧನೆ ನಡೆಯುತ್ತೆ, ಯಾವ್ಯಾವ ಟೀಚಿಂಗಿನ ಸಬ್ಜೆಕ್ಟನ್ನು ಶಾಲಾ ಶಿಕ್ಷಣ ಇಲಾಖೆ ಆಯ್ದುಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮೊದಲನೇದು ಜೂನ್ ತಿಂಗಳಲ್ಲಿ ವಿಶೇಷ ಚೇತನವುಳ್ಳ, ಅಂದರೆ ಈ ಫಿಸಿಕಲಿ ಚಾಲೆಂಜ್ಡ್ ಅಥವಾ ಡಿಸೇಬಲ್ಡ್ ಆಗಿರುವಂಥ ವ್ಯಕ್ತಿಗಳು ಯಾರಿರ್ತಾರೆ ಅವ್ರ ಜೊತೆಗೆ ಒಂದು ಸೆಮಿನಾರ್, ಅಂದರೆ ಸಂವಹನವನ್ನು, ಒಂದು ಕಮ್ಯುನಿಕೇಷನನ್ನು ಬಿಲ್ಡ್ ಮಾಡುವಂಥದ್ದಕ್ಕೆ ಜೂನ್ ತಿಂಗಳಲ್ಲಿ ಟಾಪಿಕನ್ನು ಫಿಕ್ಸ್ ಮಾಡಿರುವಂಥದ್ದು. ಮತ್ತು ಜುಲೈ ತಿಂಗಳ 3ನೇ ಶನಿವಾರದಲ್ಲಿ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ. ಈಗ ಮಕ್ಕಳು ಬೆಳೀತಾ ವೇಗವಾಗಿ ಮಾದಕ ವಸ್ತುಗಳ ಕಡೆ ಅವರ ಆಸಕ್ತಿ ಹೋಗುತ್ತೆ, ಅವರ ಮನಸ್ಸು ಆ ಕಡೆಗೆ ಹೋಗುತ್ತೆ. ಈ ಸಿಗರೇಟ್ ಸೇರುವಂಥದ್ದು ಅಥವಾ ಗುಟ್ಕಾವನ್ನು ಯೂಸ್ ಮಾಡುವಂಥದ್ದು ಅಥವಾ ಮದ್ಯವನ್ನು ಸೇವನೆ ಮಾಡುವಂಥದ್ದು, ಈ ರೀತಿಯಾಗಿರುವಂಥದ್ದು ಕಡೆ ಅತಿ ಹೆಚ್ಚಿನ ಮಕ್ಕಳಿಗೆ ಒಂದು ಗಮನ ಸೆಳೀತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರ ಬದುಕಲ್ಲೂ ಕೂಡ ಅದು ವ್ಯತಿರಿಕ್ತವಾಗಿರುವಂಥ ಇಂಪ್ಯಾಕ್ಟನ್ನು ಬೀರ್ತಾ ಇದೆ. ಸೊ ಹೀಗಾಗಿ ಜುಲೈ ತಿಂಗಳಿನಲ್ಲಿ ಈ ಒಂದು ಟಾಪಿಕ್ ಮೇಲೆ ಅವರಿಗೆ ಬೋಧನೆಯನ್ನು ಕೊಡಬೇಕು ಅಂತ ಶಾಲಾ ಶಿಕ್ಷಣ ಇಲಾಖೆ ಟಾಪಿಕನ್ನು ನಿಗದಿ ಮಾಡಿರುವಂಥದ್ದು. ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಮಾಧ್ಯಮ ಮತ್ತು ಅಂತರ್ಜಾಲದ ಬಳಕೆ, ಅಂದರೆ ಈ ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿಯಾಗಿ ಪಾಸಿಟಿವ್ ಆಗಿ ಬಳಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಟೀಚಿಂಗನ್ನು, ಬೋಧನೆಯನ್ನು ಕೊಡೋದಕ್ಕೂ ಕೂಡ ಈ ಟಾಪಿಕನ್ನು ನಿಗದಿ ಮಾಡಿರುವಂಥದ್ದು. ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪೌಷ್ಟಿಕತೆ, ಸ್ವಾಸ್ಥ್ಯ ಮತ್ತು ನೈರ್ಮಲ್ಯೀಕರಣ, ಅಂದರೆ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು, ಎಷ್ಟು ಪೌಷ್ಟಿಕ ಅಂಶ ಇರುವಂಥ ಆಹಾರಗಳನ್ನು ಸೇವನೆ ಮಾಡಬೇಕು, ನಮ್ಮ ಶುಚಿತ್ವ, ಅಂದರೆ ನಮ್ಮ ಕ್ಲೀನ್ಲಿನೆಸ್, ಶುಚಿತ್ವವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿರುವಂಥ ಒಂದು ಟಾಪಿಕನ್ನು ನಿಗದಿ ಮಾಡಿರುವಂಥದ್ದು. ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಸಾರ್ವಜನಿಕ ನೈರ್ಮಲ್ಯ ಮತ್ತು ಘನತ್ಯಾಜ್ಯ ನಿರ್ವಹಣೆ. ಬಹುತೇಕ ಇದು ಭಾಳ ಮುಖ್ಯ ಆಗಿರುವಂಥ ವಿಚಾರ. ನಾವು ಕಸದ ಸಮಸ್ಯೆ ಈ ಬೆಂಗಳೂರಿನಲ್ಲೂ ಕೂಡ, ಬೆಂಗಳೂರು ಜೊತೆಗೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಎದುರಿಸ್ತಾ ಇದ್ವಿ. ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಸಾಧ್ಯ ಆಗ್ತಿಲ್ಲ. ಇದರಲ್ಲಿ ಸಾರ್ವಜನಿಕರ ಕೊಡುಗೆಯೂ ಕೂಡ ಭಾಳ ದೊಡ್ಡದಿದೆ. ಅಂದರೆ ಸರಿಯಾಗಿ ಕಸದ ವಾಹನ ಕಸದ ವಾಹನ ಕೊಡಲ್ಲ. ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲಿ
ಎತ್ತಾಕ್ತಾರೆ. ಜೊತೆಗೆ ನಾವು ಏನೋ ಒಂದು ಚಾಕ್ಲೇಟ್ ಪ್ಯಾಕೆಟ್ ತೊಗೊಂಡ್ವಿ ಅಥವಾ ಬಿಸ್ಕಿಟ್ ಪ್ಯಾಕೆಟ್ ತೊಗೊಂಡ್ವಿ, ಅದನ್ನು ಎಲ್ಲೆಂದರಲ್ಲಿ ನಾವು ರಸ್ತೆ ಬದಿಯಲ್ಲಿ ಬಿಸಾಕಿ ಹೋಗ್ತಾ ಇದ್ವಿ. ಸೊ ಇದ್ರ ಬಗ್ಗೆ ಮಕ್ಕಳೆಲ್ಲ ಅರಿವು ಮೂಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಮೇಜರ್ ಆಗುವಂಥ ಸಮಯದಲ್ಲಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದು ಅರಿವಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಟಾಪಿಕನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮತ್ತು ನವೆಂಬರ್ನಲ್ಲಿ ಆರೋಗ್ಯ ಮತ್ತು ಜೀವನ ಶೈಲಿ, ಅಂದರೆ ನಾನು ಈಗಾಗಲೇ ಹೇಳಿದೆ, ಆರೋಗ್ಯ ಹೇಗಿರಬೇಕು, ಒಬ್ಬ ಮನುಷ್ಯ ಯಾವ ರೀತಿಯಾಗಿರುವಂಥ ಜೀವನ ಶೈಲಿಯನ್ನು ಕಾಪಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೋಧನೆಯನ್ನು ಕೊಡೋದಕ್ಕೆ ನವೆಂಬರ್ ತಿಂಗಳ 3ನೇ ವಾರವನ್ನು ಮೀಸಲಿಟ್ಕೊಂಡಿರುವಂಥದ್ದು. ಮತ್ತು ಡಿಸೆಂಬರ್ನಲ್ಲಿ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ, ಅಂದರೆ ನಾವು ಪಬ್ಲಿಕ್ಕಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂಥ ರೆಸ್ಪಾನ್ಸಿಬಿಲಿಟಿ ಒಬ್ಬ ಪ್ರಜೆಗಿರುತ್ತೆ ಅನ್ನುವಂಥದ್ದನ್ನು ಅರಿವು ಮೂಡಿಸೋದಕ್ಕೆ ಈ ಟಾಪಿಕನ್ನು ಆಯ್ದುಕೊಂಡಿರುವಂಥದ್ದು. ಮತ್ತು ಜನವರಿ ತಿಂಗಳಿನಲ್ಲಿ ರಸ್ತೆ ಮತ್ತು ಸುರಕ್ಷತೆ, ಅಂದರೆ ರೋಡ್ ಆ್ಯಂಡ್ ಸೇಫ್ಟಿ ಅಂತ ನಾವೇನು ಕರಿತೀವಿ, ಈಗ ವಾಹನ ಚಲಾಯಿಸುವಂಥ ಸಂದರ್ಭದಲ್ಲಿ ಅಥವಾ ವಾಹನದಲ್ಲಿ ನಾವು ಬೇರೆ ಬಸ್ಸಲ್ಲೇ ಇರಲಿ ಅಥವಾ ವಾಹನ ಬೇರೊಬ್ಬರು ಡ್ರೈವ್ ಮಾಡಿದ್ರೆ, ಕಾರ್ ಬೇರೊಬ್ಬರು ಡ್ರೈವ್ ಮಾಡ್ತಾ ಇದ್ದಾರೆ, ಬೈಕ್ ಬೇರೊಬ್ಬರು ರೈಡ್ ಮಾಡ್ತಾ ಇದ್ದಾರೆ, ಇಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಏನಿದೆ, ನಾವು ಎಷ್ಟು ಸುರಕ್ಷಿತವಾಗಿ ಇರಬೇಕಾಗುತ್ತೆ ಅನ್ನುವಂಥದ್ದನ್ನು ಒಂದು ಅರಿವು ಮೂಡಿಸೋದಕ್ಕೆ ಈ ಜನವರಿ ತಿಂಗಳ 3ನೇ ಶನಿವಾರವನ್ನು ನಿಗದಿ ಮಾಡಿಕೊಂಡಿರುವಂಥದ್ದು. ಮತ್ತು ಫೆಬ್ರವರಿ ತಿಂಗಳಲ್ಲಿ ಹಿಂಸೆ, ಅಪಘಾತಗಳ ಸಂದರ್ಭದಲ್ಲಿ ರಕ್ಷಣೆ ಹಾಗೂ ಭದ್ರತೆ. ಈಗ ನಮ್ಮ ಮುಂದೆ ಯಾರಿಗೋ ಒಂದು ಅಟ್ಯಾಕ್ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ, ಜೊತೆಗೆ ನಾವು ಅಪಘಾತಗಳನ್ನು ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂಥ ಕ್ವಿಕ್ಕಾಗಿ ನಾವು ರೆಸ್ಪಾಂಡ್ ಮಾಡಬೇಕಾಗುತ್ತೆ ಅದಕ್ಕೆ ಅನ್ನುವಂಥ ಒಂದಿಷ್ಟು ಅಂಶಗಳನ್ನು ಇಟ್ಕೊಂಡು ಮಕ್ಕಳಲ್ಲೇ ಸಣ್ಣದರಲ್ಲೇ ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸೋದಕ್ಕೆ ಇದೀಗ ಸರ್ಕಾರ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಮತ್ತು ಮಾರ್ಚ್ ತಿಂಗಳಲ್ಲಿ ಲಿಂಗ ಸಮಾನತೆಗೆ ಪ್ರೋತ್ಸಾಹ, ಅಂದರೆ ನಾವು ಇಲ್ಲಿ ಗಂಡು ಮಕ್ಕಳು ಮೇಲೂ ಅಥವಾ ಹೆಣ್ಮಕ್ಳು ಕೀಳು ಅಥವಾ ಈ 3ನೇ ವಿಶೇಷ ಲಿಂಗತ್ವ ಇಟ್ಕೊಂಡಿರುವಂಥ ಅವರನ್ನು ನಾವು ಒಂದು ರೀತಿಯ ಕಡೆಗಣನೆ ಮನೋಭಾವದಿಂದ ನೋಡುವಂಥದ್ದು. ಸೊ ಈ ರೀತಿ ಆಗಬಾರ್ದು, ಎಲ್ಲರೂ ಕೂಡ ಸಮಾನರು. ಇದು ತಳಮಟ್ಟದಿಂದಲೇ, ಅಂದರೆ ತರಗತಿ 1 ಅಥವಾ 2ನೇ 3ನೇ ಕ್ಲಾಸ್ನಿಂದಲೇ ಈ ರೀತಿಯಾಗಿರುವಂಥ ಒಂದು ಜೆಂಡರ್ ಈಕ್ವಾಲಿಟಿಯನ್ನು ಬೆಳೆಸುವಂಥ ಮನೋಭಾವ ಮಕ್ಕಳಲ್ಲಿ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿರುವಂಥ ಟಾಪಿಕನ್ನು ಸರ್ಕಾರ ಆಯ್ದುಕೊಂಡಿರುವಂಥದ್ದು. ಪ್ರತಿ ತಿಂಗಳಲ್ಲೂ ಕೂಡ ಒಂದೊಂದು ಟಾಪಿಕ್ ಇರುತ್ತೆ. ಪ್ರತಿ ತಿಂಗಳ 3ನೇ ವಾರದ ಶನಿವಾರ ಈ ಪ್ರತಿ ಟಾಪಿಕ್ ಮೇಲೆ ಸರ್ಕಾರ, ಅಂದರೆ ಶಾಲಾ ಶಿಕ್ಷಣ ಇಲಾಖೆ ನಿಗದಿ ಮಾಡಿರುವಂಥ ಟಾಪಿಕ್ ಮೇಲೆ ಒಂದು ಬೋಧನೆಯನ್ನು, ಟೀಚಿಂಗನ್ನು ಕೊಡೋದಕ್ಕೆ ಸರ್ಕಾರ ಪ್ಲ್ಯಾನ್ ಮಾಡಿರುವಂಥದ್ದು. ಈ ದಿನ ಹೀಗಾಗಿ ಮಕ್ಕಳು ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ಸ್ಕೂಲ್ ಬ್ಯಾಗ್ಗಳನ್ನು ತೆಗೆದುಕೊಂಡು ಬರುವಂಥ ಅಗತ್ಯ ಇರೋದಿಲ್ಲ. ಅವರಿಗೆ ಈ ಟಾಪಿಕ್ ಮೇಲೆ ಇದಕ್ಕೆ ಸಂಬಂಧಪಟ್ಟಿರುವಂಥ ರಿಸೋರ್ಸ್ ಪರ್ಸನ್ಗಳನ್ನು ಅಥವಾ ಅವರಿಗೆ ಪ್ರಾಕ್ಟಿಕಲ್ ಆಗಿರುವಂಥ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಅವರಿಗೆ ಒಂದು ರೀತಿಯ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡೋದಕ್ಕೆ ಇದೀಗ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಇದು ಭಾರತದಲ್ಲಿ ಮೊದಲನೇ ಒಂದು ಪ್ರಯೋಗ ಅನಿಸುತ್ತೆ, ಕರ್ನಾಟಕದಲ್ಲಿ ನಡೀತಾ ಇದೆ. ಸೊ ಇದು ಜಪಾನ್ ಮತ್ತು ಚೀನಾದಂಥ ದೇಶಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ವಿಚಾರ. ಅಲ್ಲಿನ ಶಾಲಾ ಮಕ್ಕಳಿಗೆ ಈ ರೀತಿಯಾಗಿರುವಂಥ ಬೋಧನೆಗಳನ್ನು ಕೊಡೋದಕ್ಕೆ ಅಲ್ಲಿನ ಪ್ರಭುತ್ವ ಯಶಸ್ವಿಯಾಗಿದೆ. ಸೊ ಅದೇ ಪ್ಯಾಟರ್ನಲ್ಲಿ ಅಲ್ಲಿಂದ ಫಾಲೋ ಮಾಡಿದ್ದು ಅಂತ ಹೇಳಕ್ಕೆ ಹೋಗಲ್ಲ ನಾನು, ಆದರೆ ಅದೇ ಪ್ಯಾಟರ್ನಲ್ಲಿರುವಂಥ ಒಂದು ಯೋಜನೆಯನ್ನು, ಅಂದರೆ ಸಂಭ್ರಮ ಶನಿವಾರ ಅನ್ನುವಂಥ ಹೆಸರಿನಲ್ಲಿ ಇದೀಗ ಸರ್ಕಾರ ಜಾರಿ ಮಾಡ್ತಾ ಇದೆ. ಸೊ ಇದು ನಿಜಕ್ಕೂ ಮಕ್ಕಳ ಭವಿಷ್ಯದ ದೃಷ್ಟಿಯಲ್ಲಿ, ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳನ್ನು ರೂಪುಗೊಳಿಸುವಂಥ ದೃಷ್ಟಿಯಲ್ಲಿ ಈ ರೀತಿಯಾಗಿರುವಂಥ ಕಾರ್ಯಕ್ರಮಗಳು ಮಹತ್ವದ ಪಾತ್ರ ಪಡೆಯುತ್ತೆ ಅನ್ನುವಂಥದ್ದಲ್ಲಿ ಎರಡು ಮಾತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.